ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ರಣದೀಪ್ ಬರ್ತಡೇ ಇನ್ 2 ಡೇಸಲ್ಲಿತ್ತು. ಸೊ ಅದಕ್ಕೆ ಬಟ್ಟೆ ಎಲ್ಲ ತೊಗೊಳ್ಳೋದಿತ್ತು. ಸೊ ಅದಕ್ಕೆ ಮಾಲಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ನೈಟ್ ಆಗಿದ್ದರಿಂದ ಡಿನ್ನರ್ ಹೊರಗಡೆ ಮಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ಬಟ್ಟೆನ ನಾನು ಮಾಲಿಗೆ ತೊಗೊಳಕ್ಕೆ ಹೋದಾಗ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ನಂಗೆ ಮರ್ತೋಗ್ಬಿಟ್ಟಿತ್ತು. ಸೊ ಜಸ್ಟ್ ನಾನು ಫುಲ್ ಇನ್ವಾಲ್ವ್ ಆಗಿ ಶಾಪ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಆಮೇಲೆ ನೆನ್ಪು ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ಕಂಟಿನ್ಯೂಯಸ್ ಆಗಿ ಒಂದು ಫಾರ್ಮ್ಯಾಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗ ಆ್ಯಕ್ಚುಲಿ ಟ್ರಾವೆಲ್ ವ್ಲಾಗ್ ಬರಬೇಕಿತ್ತು. ನಾನು ಇಲ್ಲಿಂದ ಬೆಂಗಳೂರಿಂದ ಕೆನಡಾಗೆ ಬಂದಿದ್ದು. ನೆಕ್ಸ್ಟ್ ಅಲ್ಲಿಂದ ಫಾರ್ಮ್ಯಾಟಾಗಿ ವೀಡಿಯೋ ಬರಬೇಕಿತ್ತು. ಬಟ್ ನಾನು ಇವಾಗ ಹಬ್ಬದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೌರಿ ಗಣೇಶ ಹಬ್ಬ ಇವಾಗ ಆಗಿರೋದ್ರಿಂದ ಸೊ ಅದನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವಿವಾಗ ಡಿನ್ನರಿಗೆ ಬಂದಿರೋದು ಕಾಚಿಗೂಡ ಜಂಕ್ಷನ್. ಆ್ಯಕ್ಚುಲಿ ನಮ್ಮ ಕರ್ನಾಟಕದವ್ರದ್ದು ಇಲ್ಲಿ ಉಡುಪಿ ಕೃಷ್ಣ ಅಂತ ಒಂದು ರೆಸ್ಟೋರೆಂಟ್ ಇದೆ, ಇನ್ನೂ ಇದೆ ಅನಿಸುತ್ತೆ, ಬಟ್ ನಂಗೆ ಅದು ಒಂದೇ ಗೊತ್ತಿರೋದು. ನಾನಲ್ಲಿ ದೋಸೆ ತರಿಸ್ಕೊಂಡು ತಿಂದಿದ್ದೆ. ಅದು ದೋಸೆ ಆಗಿರ್ಬೋದು, ಇಡ್ಲಿ ಈ ಥರದ್ದೆಲ್ಲ ಸಿಗತ್ತಲ್ಲಿ. ತುಂಬಾ ಚೆನ್ನಾಗಿತ್ತು. ಬಟ್ ಚಟ್ನಿ ಎಲ್ಲ ಇಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಕೊಡ್ತಾರೆ. ಬಟ್ ಇಟ್ಸ್ ಓಕೆ. ಬಟ್ ಏನು ನಮ್ಮ ದೋಸೆ ನಮ್ಮ ರೆಸ್ಟೋರೆಂಟ್ ಅಂತ ನಾವು ತಿನ್ಬೋದು ಹೋಗಿ. ಬಟ್ ಆದರೆ ನನಗೆ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಇಷ್ಟ, ನನ್ನ ಫೇವ್ರೆಟ್ ಅದು. ಬಟ್ ಇಲ್ಲಿ ಕರ್ನಾಟಕದವ್ರದ್ದು ಬಿರಿಯಾನಿ ರೆಸ್ಟೋರೆಂಟ್ ಆ ಥರ ಯಾವುದೂ ಇಲ್ಲ. ಬಟ್ ಇಲ್ಲಿ ಇವಾಗ ನಾವು ಬಂದಿರೋದು ತೆಲುಗು ಅವ್ರದ್ದು ರೆಸ್ಟೋರೆಂಟ್. ನಂಗೆ ಅಷ್ಟು ಬಿರಿಯಾನಿ ಇಷ್ಟ ಆಗಲ್ಲ. ಸೊ ರಣದೀರ್ಗೆ ಇಷ್ಟ ಅಂತ ಬಂದಿದ್ದೀವಿ. ನಾವಿವಾಗ ಟೊಮೆಟೊ ಸೂಪ್ ತೊಗೊಂಡಿದ್ದೀವಿ. ಆ್ಯಂಡ್ ಮಟನ್ ಬಿರಿಯಾನಿ ಆ್ಯಂಡ್ ಬಿರಿಯಾನಿ ರೈಸ್ ಆ್ಯಂಡ್ ಪನ್ನೀರ್ ಗ್ರೇವಿ ತೊಗೊಂಡಿದ್ವಿ, ಪನ್ನೀರ್ ಟಿಕ್ಕಾ ಮಸಾಲ. ಸೊ ಅವತ್ತು ಸಾಟರ್ಡೆ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ನಾನು ವೆಜ್ ಆರ್ಡರ್ ಮಾಡ್ಕೊಂಡಿದ್ದೆ, ರಣದೀರ್ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡಿದ್ರು. ಆ್ಯಂಡ್ ಟೊಮೆಟೊ ಸೂಪ್ ಅಂತೂ ಅಷ್ಟು ಚೆನ್ನಾಗಿರಲಿಲ್ಲ, ಬ್ರೆಡ್ ಕ್ರಮ್ಸು ಆ್ಯಡ್ ಮಾಡಿರಲಿಲ್ಲ. ಆ್ಯಂಡ್ ಫುಲ್ಲು ಕ್ರೀಮಿ ಆಗಿಬಿಟ್ಟಿತ್ತು, ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು 1 ಡೇ ಬಿಫೋರೇ ಗಣೇಶ ಫೆಸ್ಟಿವಲಿಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮನೆಯೂ ಎಲ್ಲ ಕ್ಲೀನ್ ಆಗಿತ್ತು. ನಾನು ಒಂದು 3-4 ಡೇಸ್ ಮುಂಚೆನೇ ಮನೆ ಡಸ್ಟಿಂಗ್ ಆಗಿರ್ಬೋದು, ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡೋದು, ಬೆಡ್ ಕವರ್ ಆಗಿರ್ಬೋದು, ಪ್ರತಿಯೊಂದು ಕಿಚನ್ ಕ್ಲೀನಿಂಗ್ ಈ ಥರದ್ದೆಲ್ಲ ನಾನು ಒಂದು 3-4 ಡೇಸ್ ಮುಂಚೆನೇ ಮಾಡ್ಕೊಂಡಿದ್ದೆ. ಸೊ 1 ಡೇ ಬಿಫೋರ್ ಈ ಥರ ಕರ್ಜಿಕಾಯಿ, ರವೆ ಉಂಡೆ, ಇನ್ನೂ ನೆಕ್ಸ್ಟ್ ಡೇ ಕುಕ್ಕಿಂಗಿಗೆ ಏನೇನು ಬೇಕೋ ಒಬ್ಬಳೇ ಇರೋದ್ರಿಂದ ಸೊ ಚಾಪ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಂಗೆ ಈಸಿ ಆಗುತ್ತೆ ಅಂತ ನಾನು 1 ಡೇ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಕರ್ಜಿಕಾಯಿ ಮಾಡ್ತಾಯಿದ್ದೆ. ನನಗೆ ಆ್ಯಕ್ಚುಲಿ ಶೇಂಗಾದ್ದು ಸ್ಟಫ್ ಹಾಕ್ಬಿಟ್ಟು ಕರ್ಜಿಕಾಯಿ ಮಾಡ್ತಾರೆ, ಬಟ್ ನಂಗೆ ಅದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಕೊಬ್ಬರಿದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಆ್ಯಂಡ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಆ್ಯಂಡ್ ಶುಗರ್ ಆ್ಯಂಡ್ ಗಸಗಸೆನ ಸ್ವಲ್ಪ ಪಾಪಿ ಸೀಡ್ಸ್ ಅದನ್ನು ಹುರ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಆ್ಯಕ್ಚುಲಿ ಎಲಾಚಿ ಪೌಡರ್ ಎಲ್ಲರೂ ಆ್ಯಡ್ ಮಾಡಲ್ಲ ಅನಿಸುತ್ತೆ. ನನಗೆ ಎಲಾಚಿ ಪೌಡರ್ ಆ್ಯಡ್ ಮಾಡಿದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಎಲಾಚಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಆ್ಯಂಡ್ ಮೆಣಶುಂಠಿ ಪೌಡರ್ ಎರಡೂ ಇರಲಿಲ್ಲ. ಸೊ ಈ ಥರ ನಾವು ಪೌಡರ್ ಬಲ್ಕಾಗಿ ಮಾಡಿಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬಹುದು. ಸೊ ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರಿಗೆ ಫಸ್ಟ್ ಏಲಕ್ಕಿನ ತೊಗೊಂಡು ಅದನ್ನು ಹುರ್ಕೊಂಡು ಆಮೇಲೆ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ಪರ್ಸ್ನಲಿ ಏಲಕ್ಕಿ ಅಂದರೆ ತುಂಬಾ ಇಷ್ಟ. ಸೊ ನಾನು ಇದನ್ನು ಓಟ್ಸಲ್ಲಿ ಕೂಡ ಯೂಸ್ ಮಾಡ್ತೀನಿ ಆ್ಯಂಡ್ ಕೆಲವೊಂದು ಸ್ಮೂತಿಲೂ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಏಲಕ್ಕಿನ ಮೌತ್ ಫ್ರೆಶ್ನರ್ ಆಗು ಕೂಡ ಯೂಸ್ ಮಾಡ್ಬೋದು. ಸೊ ನನಗೆ ಪರ್ಸ್ನಲಿ ಏಲಕ್ಕಿ ಅಂತಂದರೆ ತುಂಬಾ ಇಷ್ಟ. ಆ್ಯಂಡ್ ಈ
ಈ ಥರ ಅರ್ಲಿ ಪ್ರಿಪ್ರೇಷನ್ಸ್ ಮಾಡಿಟ್ಕೊಳ್ಳೋದು ಅರ್ಜೆಂಟಲ್ಲಿದ್ದಾಗ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಸ್ಟ್ರೆಸ್ಫುಲ್ಲಾಗೂ ಕೂಡ ಇರಲ್ಲ. ಸೊ ಏನಾದರೂ ಮಾಡಬೇಕಂತ ಅಂದಾಗ ಎಲ್ಲನೂ ನಮ್ಮ ಕೈಗೆ ಎಟ್ಕೋ ಥರ ಈಸಿ ಆಗಿತ್ತಂದರೆ ಕೆಲಸನೂ ಬೇಗ ಆಗೋಗ್ಬಿಡತ್ತೆ. ನಾನಿಲ್ಲಿ ಕರ್ಜಿಕಾಯಿ ಡೋಗೆ ಚಿರೋಟಿ ರವೆನೂ ಆ್ಯಡ್ ಮಾಡಿದ್ದೀನಿ ಮೈದಾ ಜೊತೆಗೆ. ನಾನು ಚಿರೋಟಿ ರವೆ ಆ್ಯಡ್ ಮಾಡಿರೋದು ಫಸ್ಟ್ ಟೈಮ್, ಬಟ್ ಚಿರೋಟಿ ರವೆ ಆ್ಯಡ್ ಮಾಡಿರೋದಕ್ಕೆ ಚೆನ್ನಾಗಿ ಆಗಿತ್ತು ಕರ್ಜಿಕಾಯಿ. ಆ್ಯಂಡ್ ನಾನು ಹಬ್ಬನ ಮಾಡ್ತಾ ಇರೋದು ಒಬ್ಬಳೇ, ಇದು ಫಸ್ಟ್ ಟೈಮ್. ಒಬ್ಬಳೇ ಅಲ್ಲ, ರಣಧೀರ್ ಇದ್ದಾರೆ ನನ್ನ ಜೊತೆಗೆ. ಬಟ್ ನನ್ನ ಫ್ಯಾಮಿಲಿನ ಬಿಟ್ಟು, ನಮ್ಮಮ್ಮ ನಮ್ಮ ಅಕ್ಕನ ಬಿಟ್ಟು ಹಬ್ಬ ಮಾಡ್ತಿರೋದು ಇದು ಫಸ್ಟ್ ಟೈಮ್. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ಸ್ಟಿಲ್ ಇದು ರಣಧೀರ್ ಜೊತೆಗೆ ಫಸ್ಟ್ ಹಬ್ಬ ಆಗಿರೋದ್ರಿಂದ ನನಗೆ ಆ ಎಕ್ಸೈಟ್ಮೆಂಟ್ ಕೂಡ ಇದೆ. ಬಟ್ ಫ್ಯಾಮಿಲಿನಂತೂ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಕರ್ಜಿಕಾಯಿ ಪ್ರೆಸ್ ಮಾಡೋದನ್ನು ನಾನು ಇಂಡಿಯಾದಿಂದನೇ ತೊಗೊಂಡು ಬಂದಿದ್ದೆ. ನನಗಿದು ಲಾಸ್ಟ್ ಟೈಮಿಗೆ ನೆನಪಾಗಿದ್ದರಿಂದ ನಾನು ಹೊರಗಡೆಯಿಂದ ತೊಗೊಳಕ್ಕಾಗಲಿಲ್ಲ, ಹೊಸದನ್ನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಮನೇಲಿ ಏನಿತ್ತೋ ಅದನ್ನೇ ತೊಗೊಂಡು ಬಂದೆ. ಸೊ ಮನೇಲಿ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಹಳೇದೇನೆ. ಇದು ಬಂದುಬಿಟ್ಟು ಇನ್ನೂ ತುಂಬ ಹಳೇದು, ಅದು ಏನೋ ಹಾಳಾಗಿದೆ ಅನಿಸುತ್ತೆ. ಸೊ ನಮ್ಮಮ್ಮ ಅದನ್ನು ಟೈ ಮಾಡಿದರು. ಸೊ ನಾನು ಅರ್ಜೆಂಟಲ್ಲಿ ಏನೂ ಕ್ಲೀನಾಗಿ ನೋಡೋಕ್ಕೆ ಹೋಗಿಲ್ಲ, ತೊಗೊಂಡು ಬಂದೆ. ಅದು ಮಧ್ಯ ಗ್ಯಾಪ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಪ್ರೆಸ್ ಮಾಡಬೇಕಾದ್ರೆ. ಶೇಪ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆ್ಯಂಡ್ ಕೈಯಲ್ಲೇ ಮಾಡೋಣ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಕಷ್ಟಪಟ್ಟಿನೇ ಯೂಸ್ ಮಾಡಿದೆ. ಅದು ಗ್ಯಾಪ್ ಇರೋದ್ರಿಂದ ನಿಜವಾಗ್ಲೂ ಮಧ್ಯ ಎಲ್ಲ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಿತ್ತು. ತುಂಬ ಅಂತಲ್ಲ, ನಾರ್ಮಲಾಗಿ ಪ್ರೆಸ್ ಮಾಡಿದ್ರೇ ಕೆಳಗೆ ಇದಾಗ್ತಿತ್ತು, ಓಪನ್ ಆಗ್ತಿತ್ತು. ಸೊ ತುಂಬಾ ಕಷ್ಟ ಆಗ್ತಿತ್ತು.
ಆ್ಯಂಡ್ ಇಲ್ಲಿ ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ ಇವಾಗ. ನಾನು ಈ ಸಲ ನಾರ್ಮಲಾಗಿ ಒಣ ಕೊಬ್ಬರಿನೂ ಆ್ಯಡ್ ಮಾಡ್ತಾರೆ, ಇಲ್ಲಾಂದರೆ ಕೋಕೋನಟ್ ಪೌಡರ್ ಕೂಡ ಆ್ಯಡ್ ಮಾಡ್ತಾರೆ. ನಾನು ಈ ಸಲ ಒಣ ಕೊಬ್ಬರಿನ ಯೂಸ್ ಮಾಡಿಲ್ಲ, ನಾನು ಕೋಕೋನಟ್ ಪೌಡರ್ನ ಯೂಸ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ನಾನು ಈ ರವೆ ಉಂಡೆನೂ ಕೂಡ ಆಲ್ರೆಡಿ ನಮ್ಮಮ್ಮ ಎಲ್ಲ ಮಾಡಬೇಕಾದ್ರೆ ಉಂಡೆ ಮಾಡೋದಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಇಂಡಿಯಾದಲ್ಲಿದ್ದಾಗ ನಾನು ಆ ಥರ ಹೆಲ್ಪ್ ಮಾಡ್ತಿದ್ದಿದ್ದರಿಂದ ನಂಗೆ ಅದು ನಿಜವಾಗ್ಲೂ ತುಂಬಾ ಇವಾಗ ಎಷ್ಟೊಂದು ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಗೊತ್ತಾಗ್ತಿತ್ತು ಹೆಂಗೆ ಮಾಡಬೇಕು ಅಂತ. ಆ್ಯಂಡ್ ಸ್ವಲ್ಪ ಮುಂಚೆನೇ ಎಲ್ಲ ಕೇಳಿಕೊಂಡು ಮಾಡಿದೆ. ರವೆ ಉಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಫೆಸ್ಟಿವಲ್, ರಣಧೀರ್ ಬರ್ತಡೇನೂ ಇತ್ತು ಆ್ಯಂಡ್ ಫೆಸ್ಟಿವಲ್ ಕೂಡ ಇತ್ತು. ಸೊ ನೈಟ್ ರಣಧೀರ್ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಬಂದಿದ್ದರು. ಸೊ ಆವಾಗ ನಾನು ಇದು ಕರ್ಜಿಕಾಯಿ ಉಂಡೆ ಎಲ್ಲ ಕೊಟ್ಟಿದ್ದೆ. ಎಲ್ಲರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತೇಳಿ ಎಂಜಾಯ್ ಮಾಡಿದ್ರು. ತುಂಬಾ ಖುಷಿ ಆಯಿತು, ಯಾಕಂದರೆ ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿದಾಗ ಯಾರಾದರೂ ಅದನ್ನು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಅಮ್ಮನ ಮನೇಲಿ ಗಣೇಶನ ಕೂರಿಸೋ ಪದ್ಧತಿ ಇಲ್ಲ, ಬಟ್ ನನ್ನ ಗಂಡನ ಮನೆ ಕಡೆ ಗಣೇಶನ ಹಬ್ಬ ಮಾಡೋದ್ರಿಂದ, ಗಣೇಶನ ಹಬ್ಬ ಮಾಡೋದ್ರಿಂದ ಸೊ ನಾನು ಈ ಸಲ ಗಣಪತಿನ ಕೂರಿಸಿ ಹಬ್ಬ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಏನಂತ ಅಂದರೆ ಹಬ್ಬ ಮಾಡ್ತೀವಿ ಗ್ರ್ಯಾಂಡಾಗಿ, ಹೋಳಿಗೆ ಎಲ್ಲ ಮಾಡಿಬಿಟ್ಟು ಗಣಪತಿಗೆ ಪೂಜೆ ಮಾಡಿ ಪ್ರಸಾದ ಇಟ್ಟು ಮೋದಕ ಈ ಥರದ್ದು ಎಲ್ಲದೂ ಇಟ್ಟು ಮಾಡ್ತೀವಿ, ಬಟ್ ಗಣೇಶನ ಕೂರಿಸಲ್ಲ ನಾವು. ಸೊ ನಮ್ಮ ಅತ್ತೆ ಮನೆ ಕಡೆ ಗಣೇಶನ ಕೂರಿಸಿ ಮಾಡೋದ್ರಿಂದ ನಾನು ಫಾಲೋ ಮಾಡಬೇಕಲ್ವ, ಸೊ ಅದಕ್ಕೆ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಸಿಲ್ವರ್ ಐಟಮ್ಸ್ ಆ್ಯಂಡ್ ಕೆಳಗೆ ಹಾಕಿರೋ ಬಟ್ಟೆ ಆಗಿರ್ಬೋದು, ದೆನ್ ಮಣೆ ಆಗಿರ್ಬೋದು, ಚೆಂಡು ಹೂವಿನ ಹಾರ, ಇದೆಲ್ಲದೂ ನಾನು ಇಂಡಿಯಾದಿಂದ ತೊಗೊಂಡು ಬಂದಿದ್ದೆ. ಸೊ ಇದೆಲ್ಲ ತೊಗೊಂಡು ಬಂದಿದ್ದರಿಂದ ನಂಗೆ ನಿಜವಾಗ್ಲೂ ಇಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸ್ವಲ್ಪ ಪೂಜಾ ಐಟಮ್ಸನ್ನು ನಾನು ಇಂಡಿಯಾದಿಂದ ತೊಗೊಂಡು ಬಂದಿದ್ದೆ. ಬತ್ತಿ ಆಗಿರ್ಬೋದು, ಎಳ್ಳು ಬತ್ತಿ, ಈ ಥರ ಬತ್ತಿ ಆಗಿರ್ಬೋದು, ಊದಿನ ಕಡ್ಡಿ, ಗಂಧ ಆಗಿರ್ಬೋದು, ಅರಿಶಿಣ, ಕುಂಕುಮ, ವಸ್ತ್ರ ಆಗಿರ್ಬೋದು, ಪ್ರತಿಯೊಂದೂ ನಾನು ಇಂಡಿಯಾದಿಂದ, ದೇವ್ರ ಫೋಟೋ ಎಲ್ಲದನ್ನು ತೊಗೊಂಡು ಬಂದಿದ್ದೆ. ಇಲ್ಲಿ ಸಿಗತ್ತೆ, ಬಟ್ ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಆಮೇಲೆ ಜಾಸ್ತಿ ಕಲೆಕ್ಷನ್ಸ್ ಇರಲ್ಲ. ಸೊ ಅದಕ್ಕೆ ನಾನು ಇಂಡಿಯಾದಿಂದನೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪೂಜೆಗೆ ಏನೇನು ಬೇಕಾಗತ್ತೆ, ಈ ಥರ ಸಿಲ್ವರ್ ಐಟಮ್ಸ್ ಆಗಿರ್ಬೋದು, ದೇವರಾಗಿರ್ಬೋದು, ಪ್ರತಿಯೊಂದೂ ನಾನು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ನಾನಿಲ್ಲಿ ಹಾರ ಮಾಡ್ತಾಯಿದ್ದೀನಿ. ಈ ಹೂವು ಆ್ಯಕ್ಚುಲಿ ನಾನು ಇಲ್ಲೇ ಇಂಡಿಯನ್ ಸ್ಟೋರ್ ಇದೆ, ಅಲ್ಲಿ ತರಿಸ್ಕೊಂಡಿದ್ದು. ಆ್ಯಂಡ್ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಸೇವಂತಿಗೆ ಆಗಿರ್ಬೋದು, ಯೆಲ್ಲೋ, ರೆಡ್ ಆ್ಯಂಡ್ ಪಿಂಕ್ ಕಲರ್ ರೋಸಸ್ ಇಲ್ಲೂ ಸಿಗುತ್ತೆ ಈ ಥರ ಹೂವು ಅಂತ. ಆ್ಯಂಡ್ ಈ ಥರ ಹೂವು ಸಿಕ್ಕಿದಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಹೂವು ಇಲ್ಲಿ ಸಿಗತ್ತೆ ಅಂತ.
ನೆಕ್ಸ್ಟ್ ಡೇ ಫೆಸ್ಟಿವಲ್ ಆ್ಯಂಡ್ ರಣಧೀರ್ ಬರ್ತಡೇನೂ ಅವತ್ತೇ ಇದ್ದಿದ್ದರಿಂದ ಸ್ವಲ್ಪ ಏನೋ ಸ್ಪೆಷಲಾಗಿ ಇರಲಿ ಅಂತ, ಗ್ಲೋ ಆಗಿರಲಿ ಅಂತ ರಣಧೀರಿಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಫೇಸ್ ಪ್ಯಾಕ್ ಹಾಕ್ಕೊಂಡೆ. ಆ್ಯಂಡ್ ಈ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ, ಅರಿಶಿನ, ಕರ್ಡ್ ಆ್ಯಂಡ್ ಹನಿ, ಲೆಮನನ್ನು ಸ್ಕ್ವೀಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಈ ಫೇಸ್ ಪ್ಯಾಕನ್ನು 20 ಮಿನಿಟ್ಸ್ ಇಟ್ಕೊಂಡಿದ್ದೆ. 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಇತ್ತು ಆ್ಯಂಡ್ ನೇಲ್ ಪಾಲಿಷ್ ಕೂಡ ಅಪ್ಲೈ ಮಾಡೋದಿತ್ತು. ಸೊ ಇದೇ ಥರ ಕೆಲವೊಂದು ಲಾಸ್ಟ್ ಮಿನಿಟಲ್ಲಿ ಅದು ಇದು ಇರುತ್ತಲ್ಲ, ಸೊ ಎಲ್ಲನೂ ಮಾಡಿಕೊಂಡು ನಾನು ಮಲಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.